ನೀವು ಗುರುಸ್ಥಾನದಲ್ಲಿ ನಿಮ್ಮದು ಮಗನ ಏನು ಸಿಕ್ಕಿದ್ರ ರೋಡಿಗಲ್ವಾ ಈ ಕಾಂಪೌಂಡ್ ಯಾರ್ದು ಅವ್ರದ್ದು ನಮ್ದಲ್ವಾ ಅಣ್ಣ ಅಲ್ವಾ ಹಾಂ 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 ಎಷ್ಟು ದಿನ ಮನೆ ಸ್ಟಾರ್ಟ್ ಮಾಡಿ ತುಂಬ ಟೈಮ್ ನಿಂತಿತ್ತು ಇವಾಗೆಲ್ಲ ಕಟ್ಟೆ ಎಷ್ಟು ದಿನ ಆಗಿದೆ ಮನೆ ಫಸ್ಟ್ 2015 ಇದು ಯಾವ ಊರಿದು ನೂಜು ಬಾಳ್ತಿಲ್ಲ ಕಡಬ ನೂಜು ಬಾಳ್ತಿಲ್ಲ ತಿಲ್ಲ ಆ ಊರೇ ನೆನಪಿರಲ್ಲ ನೋಡ್ರಿ ನಮಗೆ ಕಡಬ ತಾಲೂಕಲ್ವಾ ಪ್ಲೇಸ್ ಎಲ್ಲ ಶಿಫ್ಟ್ ಮಾಡಿ ಹಾಂ ಇಲ್ಲಿ ಇದರ ಅಲ್ವಾ ಏನಪ್ಪ ನಮಗೆ ಇದೇನ್ ಮಾಡುತ್ತಮ್ಮ ಅಂದ್ರೆ ಇದೆಷ್ಟು ದಿನ ಆಯ್ತು ಮನೆ ಕಟ್ಟಿದ್ನ ಇದು ಮೇಗಳದು ಇದು ಅದರೊಟ್ಟಿಗೆ 2018ರಲ್ಲಿ ಇದೇನ್ ಮಾಡುತ್ತಂದ್ರೆ ಗಂಡ್ ಮಕ್ಕಳಿಗೆ ನಾನು ಟ್ರಿಗರ್ ಇಟ್ಟು ಗನ್ ಇಟ್ಕೊಂಡ್ರೆ ಹೆಂಗೆ ಇರ್ತೇನೆ ನಾನು ಭಯದಲ್ಲೇ ಬದುಕೋದು ನಿಮ್ ಜೀವನ ಹಾಗೆ ಇದೆ ಭಯದಲ್ಲೇ ಬದುಕೋದು ನಿಮ್ ಜೀವನ ಹಂಗಿದೆ ನೀನು ಏನು ಮಾಡಿದ್ರೆ ಸಕ್ಸಸ್ ಆಗಿಲ್ಲ ಒಂದು ನಿನಗೆ ಕೆಲವು ಅಪಘಾತಗಳು ಆಗುವಂತ ಚಾನ್ಸಸ್ ಅರ್ಥ ಆಯ್ತು ಹೇಳೋದು ಮತ್ತೆ ಅಕಾಲಿಕ ಸಮಸ್ಯೆಗಳು ಆಗಂತ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಯಾಕಾಗತ್ತೆ ಅಂತ ಆಲೋಚನೆ ಮಾಡಬೇಡಿ ಅದಕ್ಕೆ ಸರಿನಾ ಯಾಕಂದ್ರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದೀನಿ ಅಷ್ಟೇನೆ ಬಟ್ ಆಗ್ಲೇಬೇಕಂತ ಇದಲ್ಲ ಹೇಳೋದು ಬೇಡ ದೇವ್ರದಿಂದ ಒಳ್ಳೇದಾಗ್ಲಿ ಇದನ್ನ ಫಸ್ಟ್ 4 ಮೂಲೆ ರೆಡಿ ಮಾಡ್ಕೊಂಡ್ಬಿಡಿ ಇದನ್ನ 4 ಮೂಲೆ ರೆಡಿ ಮಾಡ್ಕೊಂಡು ಇದನ್ನ ಎತ್ತರ ಮಾಡ್ಕೊಂಡ್ಬಿಡಿ ಎತ್ತರ ಮಾಡ್ಕೊಂಡ್ರೆ ಏನು ನಿಮಗೆ ತೊಂದರೆ ಆಗಲ್ಲ ದೋಷ ಬರಲ್ಲ ಸರಿನಾ ಓಕೆ ಇಲ್ಲೇನಿದು ಟಾಯ್ಲೆಟ್ ಇದೆ ಆಕ್ಸಿಡೆಂಟ್ ಆಗತ್ ಕಣಪ್ಪ ಇಲ್ಲಿ ತಪ್ಪಿಸ್ಕೊಂಡಿದ್ಯಾ ಆಗ್ಲೇ ತಪ್ಪಿಸ್ಕೊಂಡಿದ್ಯಾ ಅರ್ಥ ಆಯ್ತು ಹೇಳೋದು ಈಗ ಆಗಿರ್ಬೇಕಾಗಿತ್ತು ಅನ್ನೋದನ್ನ ತಪ್ಪಿಸ್ಕೊಂಡಿದ್ಯಾ ಅಷ್ಟು ಬಿಟ್ರೆ ಏನಿಲ್ಲ ಸರಿನಾ ಅದನ್ನ ಫಸ್ಟ್ ಆ ರೂಮ್ ರೆಡಿ ಮಾಡ್ಕೋ ಇದಕ್ಕಿಂತ ಎತ್ತರ ಮಾಡ್ಕೋ ಸರಿನಾ ಫಸ್ಟ್ ಕ್ಲಾಸ್ ಆಗತ್ತೆ ಒಂದು ಎರಡನೇದು ಅದನ್ನು ಕ್ಲೋಸ್ ಮಾಡೋದು ಡೋರ್ ಇಲ್ಲೇ ಇರಲಿ ಯಾವುದು ಈ ಡೋರ್ ಇರ್ಲಿ ರೂಮ್ ಧೈರ್ಯವಾಗಿರ್ರಿ ಸರಿನಾ ಕಿಚನ್ ಓಕೆ ಫಸ್ಟ್ ಕ್ಲಾಸ್ ಇದೆ ಚೆನ್ನಾಗಿದೆ ಅದಿರ್ಲಿ ಬನ್ನಿ ಹೇಳ್ತೀನಿ ಓಪನ್ ಮಾಡಿ ದೊಡ್ಡವ ಅವನಿಗೆ ಕಾಲು ಚೂರು ನೋವಾಯ್ತಂತೆ ಹೆಸರೇನು ಗೋಕುಲ್ ಶ್ರವಿಷ್ಠ ಮಲ್ಕೊಳ್ಳಿ ಓಕೆ ಇನ್ನೇನಿದೆ ಆ ಕಡೆ ಇದೆಲ್ಲ ದೇವ್ರ ಕೋಣ ಮೇಲೆ ಏನಾಗ್ಬೇಡ್ರಿ ಸರಿನಾ ನೋಡಪ್ಪ ಈ ಮನೆ ಹೆಣ್ಮಕ್ಳು ನೆಮ್ಮದಿಯಾಗಿರಕ್ ಬಿಡಲ್ಲ ಒಂದು ಸಾಲ ಆಗತ್ತೆ ಅರ್ಥ ಆಯ್ತಾ ಎಸ್ ಆರ್ ಅಷ್ಟು ಹೇಳ್ಬೇಕು ನನಗೆ ಎಸ್ ಆಗಿದ್ಯಾ ನಾನು ಹೇಳಿದ್ದು ಆಗಿದ್ಯಾ ಬೇರೆ ನೀವು ಏನಾಗಿದೆ ಅಂತ ಹೇಳ್ಬೇಡಿ ನಿಮಗೆ ಸಾಲ ಆಗಿದೆ ಅಂತ ಹೇಳ್ಬೇಡಿ ಹೆಣ್ಮಕ್ಳು ತೊಂದರೆ ಆಗಿದೆ ಅಂತ ಹೇಳ್ಬೇಡಿ ಏನು ಹೇಳ್ಬೇಡಿ ನನಗೇನು ಅರ್ಥ ಆಯ್ತಾ ನಿಮಗೆ ಆಗಿದೆಯಾ ಅಥವಾ ಇಲ್ವಾ ಆಗಿದೆ ಯಾವ್ದಾಗಿದೆ ಅಂತ ನಿಮ್ಮನಿಗೆ ಗೊತ್ತು ನಿಮ್ಮ ಮನಸ್ಸಿಗೆ ಗೊತ್ತು ಏನು ಮಾಡಬೇಡಿ ತಲೆ ಕೆಡಿಸ್ಕೋಬೇಡಿ ಇದನ್ನ ಹೊಡೆದ್ಬಿಟ್ಟು ಇದನ್ನ ಪೂರ್ತಿ ಹೊಡೆದ್ಬಿಟ್ಟು ಇದು ನೋಡಿದ್ರೆ ಫಸ್ಟ್ ಇದ್ರ ಲೆವೆಲ್ಗೆ ಕಟ್ಟೆ ಹೊಡೆದ್ಬಿಟ್ಟು ಇದನ್ನೆಲ್ಲ ತೆಗೆದ್ಬಿಡಿ ಸರ್ ಕಟ್ಟೆ ಹೊಡೆದಾಕಿ ಅರ್ಥ ಆಯ್ತು ಹೇಳೋದು ನಿನ್ನ ತಲೆ ಮೇಲೆ ಒಂದು ಕಲ್ಲು ಹಾಕೋಣ ಸರಿನಾ ಬನ್ನಿ ಫಸ್ಟ್ ನಾಳೆನೇ ಕೆಲಸ ಮಾಡಿಸಿ ಸರಿನಾ ಇನ್ನು ತಗೊಂಡು ಹಿಂದಕ್ಕೆ ಒಂದು ಇದಾಕೊಂಡು ಹಾಗೆ ಇಟ್ಕೊಂಡ್ಬಿಡಿ ಮೇಲೆ ಹಿಂದಕ್ಕೆ ಮೂಲೆಗೆ ಇಟ್ಕೊಂಡ್ಬಿಡಿ ತೆಗಿಬಿಡಿ ಇಲ್ಲಿ ಸರಿನಾ ಒಂದು ಏನಿದು ತಲೆ ಮೇಲೆಲ್ಲ ಕಲ್ಲು ಹಾಕೊಂಡಂಗೆ ಆಗ್ಬಿಟ್ಟಿದೆ ಹಾಂ
ಯಾಕೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀರಿ? ಅದೆಕ್ಸ್ಟ್ರಾ ಹೇಳಿ ಮಾಡಿ ಕಟ್ ಮಾಡಿ ಇದೆಲ್ಲ ಒಂದೇ ಲೆವೆಲ್ಗೆ ಇರಲಿ ಕೆಳಗಡೆ. ಸರಿನಾ? ಹೇಗೆ ಸರ್ ಇದನ್ನು ಅಲ್ಲಿಂದ ಒಂದೇ ಲೆವೆಲ್ಗೆ ಮುಂದಕ್ಕೆ ಬನ್ನಿ ಸುಮ್ಮನೆ ಲೆವೆಲಿಗೆ. ಅರ್ಥ ಆಯ್ತಾ? ಇಲ್ಲ ಅಂದರೆ ಆ ಲೆವೆಲ್ ತೊಗೋಬೇಕು ಮನೆ ಲೆವೆಲ್ಗೆ. ಎರಡನೇದು ನೋಡಿ ಬನ್ನಿ, ಕಟ್ಟಿದೆ ಕಟ್ಟಾಯ್ತು ನೋಡಿ ಇಲ್ಲಿ. ಹೌದು. ಇದನ್ನು ಎಕ್ಸ್ಟ್ರಾ ಲೆವೆಲ್ಗೆ ಮಾಡ್ಕೊಳ್ತೀರಾ? ಹೀಗೆ ಇದು ಸ್ಲಾಪೇ ಮಾಡಬೇಕು, ಅದು ಸೀಲ್ ಮಾಡಿದ್ರೆ ನಾನು ಓಡಬೇಕಂತ ಅಲ್ಲಿ ಓಡ್ತೇನಲ್ಲ, ಇಲ್ಲಾಂದರೆ ಇಲ್ಲಿಂದ ಇಲ್ಲಿ ಕಟ್ ಅಲ್ವಾ? ಎಷ್ಟೋ ನಿಮಗೆಲ್ಲ ಇದು ಓಕೆ ಇರಲಿ, ತೊಂದರೆ ಇಲ್ಲ. ಇದೆಲ್ಲ ಓಕೆ, ಇಷ್ಟು ಮಾತ್ರ ಮಾಡ್ಕೊಳ್ಳಿ. 170% ರಿಸಲ್ಟ್ ಬಂದ್ಬಿಡುತ್ತೆ ನಿಮಗೆ. ನೆಕ್ಸ್ಟ್ ಫರ್ದರ್ ಅರ್ಥ ಹೇಳೋದು ಅದನ್ನ ಫಸ್ಟ್ ಆ ಕಡೆ ಕೆಳಗೆ ಕಟ್ಟಿ ಹೊಡೆದಾಕಿ ಫಸ್ಟ್. ಹಾಂ, ಎರಡು ಕೊಡಿ. ಇವ್ರ ಹೆಸರು ಎಲ್ಲ ನೆನಪಿರುತ್ತಲ್ಲ. ನಿಮ್ಮ ಹೆಸರು ಏನಂದ್ರೆ? ಗಣೇಶ್ ಅಂತ. ಏನು ಮಾಡ್ತೀರಿ? ಮಾಸ್ಟ್ರಾ? ಹೌದು. ಹೈಸ್ಕೂಲ್ ಮಾಸ್ಟ್ರಾ? ಪ್ರೈಮರಿ ಸ್ಕೂಲ್ ಮಾಸ್ಟ್ರೇ? ನೀವು ಗುರುಸ್ಥಾನದಲ್ಲಿ ಇದ್ದೀರಾ? ಹೌದು. ಗುರುಗಳು ತಾನೆ ನೀವೊಬ್ರು ಅಲ್ವಾ? ಮನೆ ಕಟ್ಟಿ ಎಷ್ಟು ದಿನ ಆಗಿದೆ? 7 ವರ್ಷ. 7 ವರ್ಷ ಆಗಿದೆ. ನಾನು ಬಂದು ಹೇಳಿದೆ ನಿಮಗೆ ಕೆಲವೊಂದು ಕಿವಿ ಮಾತು ಹೇಳಿದ್ವಿ. ಯಾಕಂದರೆ ಎಲ್ಲ ವೀಕ್ಷಕರಿಗೆ ಮಾತಾಡೋಕ್ಕಾಗಲ್ಲ, ನಮ್ಮ ಸ್ವಂತ ವಿಚಾರಗಳನ್ನು ಮಾತಾಡೋಕ್ಕಾಗಲ್ಲ ಅಲ್ವಾ? ನಾನು ಹೇಳಿದ್ದಕ್ಕೂ ನಿಮಗೂ ಸಮಂಜಸವಾಗಿದೆ ಅನಿಸುತ್ತಾ? ಸರಿ ಇದೆ. 100% ಅನಿಸ್ತಾ ಇದೆ. ಸರಿ ಇದೆ. ಅಷ್ಟು ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಒಬ್ಬ ಗುರುಸ್ಥಾನದಾಗಿದ್ದು? ಲೈಫಲ್ಲಿ ಇದು ಕೂಡ ಅವರ ಇದು ಹೇಳೋದಕ್ಕೆ ಕಾರಣ ಆಗ್ತದೆ. ನಾವು ಇರುವ ಸ್ಥಾನ, ನಾವು ಇರುವ ಸ್ಥಳ, ಮನೆ. ಈಗ ಹೇಳಿದೆ ಅದು ಹೆಣ್ಮಕ್ಳನ್ನ ತೊಂದರೆ ಆಗುತ್ತೆ ಅಂತ ಹೇಳಿದೆ. ತೊಂದರೆ ಆಗಿದೆಯಾ? ತೊಂದರೆ ಇದೆ. ಅಮ್ಮನಿಗೆ ತೊಂದರೆ ಆಗಿದೆಯಾ? ಆಗಿದೆ. ಈ ಮನೆ ಒಳಗೆ ಎಷ್ಟು ದಿನಕ್ಕೆ ಆಯಿತು? ಅದು ಮನೆ ಕಟ್ಟಬೇಕಿದೆ, ಕಟ್ಟಬೇಕಾದ್ರೆ ಆಗ್ಬಿಟ್ಟಿದೆ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದು ಏನಾಗುತ್ತೆ ಅಂತಂದು ಕೆಲವು ಕಿವಿ ಮಾತು ಹೇಳಿದ್ರೆ ಅದು ಮಾತಾಡೋದು ಬೇಡ. ಅಲ್ಲಿ ಅನುಭವಿಸ್ತಾ ಇದ್ದೀವಿ ನಾವೆಲ್ಲ ಅಲ್ವಾ? ಅದು ನಿಜಾಂಶ ಅನಿಸಿದೆ ನಿಮಗೆ ಅಲ್ವಾ? ಸೊ ಹಾಗಾಗಿ ಅದನ್ನ ಕಟ್ ಮಾಡ್ಕೊಳ್ಳಿ ಅಥವಾ ಎಕ್ಸ್ಟೆಂಡ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಕಾರಣ ಅದು ಸ್ಕ್ವೇರ್ ಮಾಡ್ಕೊಂಡು ತದನಂತರದಲ್ಲಿ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. 15-60% ಗೊತ್ತಾಗುತ್ತೆ. ನೆಕ್ಸ್ಟ್ ಫರ್ದರ್ ಅಲ್ವಾ? ಯಾವುದೇ ನಮ್ಮ ಅನುಭವಕ್ಕೆ ಬರಬೇಕಲ್ವ? ಸುಮ್ಮನೆ ಹೇಳೋಗ್ಬಿಟ್ರೆ ನೀವು ಮಾಡಿಕೊಂಡು ನೀವು ಅದರ ಸವಿಯನ್ನು ಊಟ ಮಾಡಬೇಕು. ಊಟ ಸವಿಬೇಕಲ್ಲ. ನೀವು ನಿಮ್ಗೆ ಒಳ್ಳೇದು ಆದಮೇಲೆ ಗೊತ್ತಾಗುತ್ತೆ ಹೆಂಗೆ ಇನ್ನೊಬ್ರಿಗೆ ಹೇಳೋದಲ್ಲ. ನಿಮಗೆ ನೀವೇ ಅನುಭವಕ್ಕೆ ಬರಬೇಕು. ನಮ್ಮ ಅನುಭವಕ್ಕೆ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಒಳ್ಳೇದು ಅಲ್ವಾ? ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ದಯವಿಟ್ಟು ಮಾಡ್ಕೊಳ್ಳಿ. ಖರ್ಚು ಭಾಳ ಮಾಡ್ಕೋಬೇಡಿ, ಸಾಧ್ಯವಾದಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡಿ. ಇಲ್ಲ ಏನೇನೋ ಒಂಥರ ಸ್ಟ್ಯಾಂಡರ್ಡ್ ಮಾಡಕ್ಕೆ ಹೋಗೋದು, ಏನೋ ಮಾಡೋದು, ಏನೋ ಒಂದು ಆಗಿರುತ್ತೆ. ಈಗ ಒಂದು ವೇಳೆ ಮೇಲಿನ ಮಾಡಿದ್ರೆ ಅಡಿಗನ್ನು ತೆಗಿಲೇಬೇಕಾ? ಹಾಗೆ ಇದ್ದುಕೊಂಡು ತೆಗಿಬೇಕು. ತೆಗಿಲೇಬೇಕಾ? ಸುಳ್ಳು ನಾನು ಸುಳ್ಳು ಹೇಳ್ಬೇಕಾ ನಿಮಗೆ? ನಿಮಗೆ ಸುಳ್ಳು ಹೇಳೋದು ಒಂದೇ, ನನಗೆ ನಾನು ಮೋಸ ಮಾಡ್ಕೊಳೋದು ಒಂದೇ. ಅರ್ಥ ಆಯ್ತಾ? ನಾನು ಯಾಕೆ ಮೋಸ ಮಾಡ್ಕೋಬೇಕು? ಈಗ ನಮಗೆ ಅಲ್ಲಿಂದ ಪೂರ್ವದಿಂದ ದಾರಿ ಬಂದು ಅವರಿಗೆ ಈಗ ನಾವು ರೋಡ್ ಕೊಡ್ತೇವೆ, ಮಣ್ಣನ್ನು ಗಲಾಟೆಯನ್ನು ಮಾಡಿ ಆಮೇಲೆ ಅದೀಗ ಪೂರ್ವ ಬಂತು, ಅಲ್ಲಿ ದಕ್ಷಿಣ ಬಂತು, ಪಶ್ಚಿಮ ಬಂತು, ಈ ಕಡೆ ಇಲ್ಲ ಸಮಸ್ಯೆ ಆಗಲಿ. ಅದು ಇಲ್ಲದ ಎಲ್ಲಿ ತರಕ್ಕಾಗಲ್ಲ. ನಾವು ತರಕ್ಕಾಗತ್ತಾ? ತರಕ್ಕಾಗಲ್ಲ. ಇರೋದನ್ನು ಮಾಡ್ಕೊಳಪ್ಪ. ಫರ್ದರ್ ಡೀಟೇಲ್ಸ್ ಓಕೆ. ಆಮೇಲೆ ಕಾಂಪೌಂಡಲ್ಲಿ ದಕ್ಷಿಣ ಆ ಕಡೆ ಕಾಂಪೌಂಡ್ ಮಾಡಿದ್ರು ಅಡ್ಡ ಅಲ್ಲಿ ದಾರಿ ಯಾವ ಕಡೆ ಒಳಗೆ. ಈಗ ಏನೇನೇನು ಮಾಡೋದು ಬೇಡ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೋಬೇಕು ನೀವು. ಇಷ್ಟು ಮಾಡ್ಕೊಂಡ್ರೆ ತುಂಬ ತೊಂದರೆ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ತೊಂದರೆ ಮಾಡ್ಕೋಬೇಡಿ. ಫಸ್ಟು ನಾವು ಒಳ್ಳೇದಾಗೋದು ಒಂದು ಕಡೆ ಇರಲಿ, ಕೆಟ್ಟದ್ದಾಗಬಾರ್ದು ನಿಮಗೆ. ಒಳ್ಳೇದಾಗೋದು ಒಂದು ಕಡೆ ಇರಲಿ, ನಮಗೆ ಕೆಟ್ಟದ್ದಾಗೋದು ಬೇಡ. ಈಗ ನನಗೆ ಇಲ್ಲಿ ಕ್ಲೋಸ್ ಮಾಡಿದ್ರೆ ಹೊರಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಹೊರಗೆ ಹೋಗ್ಲಿಕ್ಕೆ ಎಂತ ಮಾಡೋದು? ಮುಂದೆ ಬಾಗಿಲು ಹಿಂಗೆ ಹೋಗಿ ಇದೇ
ಆಮೇಲೆ ನೆಕ್ಸ್ಟ್ ಬೇರೆ ಮಾಡೋಣ. ಸೊ ಫಸ್ಟ್ ಕ್ಲೋಸ್ ಮಾಡಿ. ಅದಕ್ಕೆ ನಾನು ಮರ ತಗೊಂಡು ಹಿಂದೆ ಮಾಡಬೇಕಂದ್ರೆ ಮಾಡು ಹಿಂದೆ ಹಿಂದಿನ ಸೈಡ್ ತಗೊಳ್ಬೇಕು, ಎತ್ತರ ಮಾಡಿ ಸ್ವಲ್ಪ ಈಗ ಹೋಗ್ಲಿಕ್ಕೆ ಇಲ್ಲ ಹಾಕ್ಬೇಕು. ಇಲ್ಲಿ ತಗೋಬೋದು. ಇಲ್ಲಿ ಈ ರೂಮ್ ಇಲ್ಲ, ಆ ಕಡೆ ರೂಮ್ ಇದ್ದಲ್ಲ, ಹೌದು ಆ ರೂಮಿಂದ ತಗೋಬೋದು. ತಗೋಣ, ಸ್ವಲ್ಪ 3-4 ತಿಂಗಳು ಹೋಗಲಿ, ಎಲ್ಲ ಮಾಡ್ಕೊಂಡ್ಮೇಲೆ 4-5 ತಿಂಗಳು ಹೋಗಲಿ, ಆಮೇಲೆ ಮಾಡೋಣ. ಈಗ ಯಾಕೆ ಸುಮ್ಮನೆ ಅಲ್ವಾ? ತೊಂದರೆ ಯಾಕೆ ಮಾಡ್ಕೊಳ್ತೀವಿ? ಸದ್ಯಕ್ಕೆ ನಮಗೆ ತೊಂದರೆ ಆಗಲ್ಲ ಮಾಡ್ಕೊಳ್ಳಿ, ಸರಿನಾ? ಹಾಂ, ಟ್ಯಾಂಕ್ ಸ್ವಲ್ಪ ಹೈಟಾಗಿ ವ್ಯವಸ್ಥೆ ಮಾಡಿ ಅದೇ ಎತ್ತರಕ್ಕೆ ಹಿಂದೆ ಮಾಡಿ ಅಷ್ಟೇ. ಅದೇ ಎತ್ತರಕ್ಕೆ ಹಿಂದೆ ಮಾಡಿ. ಹಿಂಗೆ 25 ಆಗುತ್ತಲ್ವ, 30 ಧರ್ಮಸ್ಥಳ 30 ಆಗುತ್ತಾ? ಧರ್ಮಸ್ಥಳ 30 ಆಗುತ್ತೆ. ಇದನ್ನ ಒಂದು 15 ಸಲ ಮಾಡಿಸ್ಕೊಂಡ್ಬಿಡಿ ಮಾಸ್ಟರ್, ಭಾಳ ಇರ್ತದೆ. ಇಮ್ಮಿಡಿಯೇಟಾಗಿ ಮಾಡಿಸ್ಕೊಡಿ. ನೀವೊಬ್ಬ ಗುರುಗಳು, ನೀವು ಚೆನ್ನಾಗಿದ್ರೆ 100 ಜನ ನಿಮ್ಮ ಶಿಷ್ಯರನ್ನ ಬದುಕಿಸ್ತೀವಿ ಅಲ್ವಾ? ನೀವು ಚೆನ್ನಾಗಿರ್ಬೇಕು, ಅದು ನಮ್ಮ ಆಸೆ. ಅಷ್ಟು ದೂರ ಬಂದ್ಬಿಟ್ಟು ಸಾರ್ಥಕ ಆಗ್ಬೇಕು ನೀವು ಅಲ್ವಾ? ಖಂಡಿತ